ಹಲೋ ಬಿಸಿ ಪೀಪಲ್, ಎಲ್ರಿಗೂ ನಮಸ್ತೆ. ಸೊ ಇವತ್ತು ನೀವೆಲ್ಲ ತಮ್ಮನೇಲಲ್ಲಿ ನೋಡಿರೋ ಹಾಗೆ ನಾನು ಮಾಡ್ತಿರೋ ಈವ್ನಿಂಗ್ ಸ್ನ್ಯಾಕ್ ಬಂದು ಪನ್ನೀರ್ ಯೂಸ್ ಮಾಡಿ ಮಾಡ್ತಿರೋದು. ಎಷ್ಟೋ ಜನ ಮಕ್ಕಳು ಪನ್ನೀರ್ ಇಷ್ಟಪಡಲ್ಲ ಅಲ್ವಾ, ಅವ್ರಿಗೆ ಈ ಥರ ಈವ್ನಿಂಗ್ ಸ್ನ್ಯಾಕ್ಸ್ ಮಾಡಿಕೊಡಿ, ತುಂಬಾ ಇಷ್ಟಪಡ್ತಾರೆ. ಮತ್ತು ಇನ್ನೊಂದೇನೆಂದರೆ ನಾನು ಇದಕ್ಕೆ ಬರೀ ಕಡಲೆ ಹಿಟ್ಟು ಅಷ್ಟೇ ಯೂಸ್ ಮಾಡ್ತಿರೋದು, ಯಾವುದೇ ರೀತಿ ಮೈದಾ ಇನ್ಯಾವುದು ಯೂಸ್ ಮಾಡ್ತಿರೋದೇ ಇರೋದ್ರಿಂದ ಇದು ಮಕ್ಕಳಿಗೂ ಕೂಡ ಹೆಲ್ದಿ. ಹಾಗೆಯೇ ನಾನು ಇದನ್ನು ಎಣ್ಣೆಲಿ ಡೀಪ್ ಫ್ರೈ ಮಾಡ್ತಿಲ್ಲ, ಜಸ್ಟ್ ಫ್ರೈ ಅಷ್ಟೇ ಮಾಡ್ತಿರೋದು. ಎಣ್ಣೆ ಇಲ್ಲಾಂದರೆ ಬೆಣ್ಣೆ ಕೂಡ ಯೂಸ್ ಮಾಡಿ ಮಾಡ್ಬೋದು. ಸೊ ದಟ್ ಯಾರ್ಯಾವ ಮಕ್ಕಳು ನಿಮಗೆ ಪನ್ನೀರ್ನ ಇಷ್ಟಪಡಲ್ಲ ಅವ್ರಿಗೆ ಈ ಸ್ನ್ಯಾಕ್ಸ್ ಮಾಡಿಕೊಟ್ರೆ ಡೆಫಿನೆಟ್ಲಿ ಇಷ್ಟಪಡ್ತಾರೆ. ಮಕ್ಕಳಂತ ಅಲ್ಲ, ಮನೇಲಿರೋ ದೊಡ್ಡವರು ಸಹ ಯಾರಾದರೂ ಪನ್ನೀರ್ ಇಷ್ಟಪಟ್ಟಿಲ್ಲ ಅಂದರೆ ಈ ಥರ ಒಂದ್ಸಲ ಮಾಡಿಕೊಟ್ಟು ನೋಡಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಇನ್ನೂ ಒಳ್ಳೆ ವಿಡಿಯೋಸ್ ಬರ್ತಾ ಇರುತ್ತೆ. ಸೊ ಇವಾಗ ರೆಸಿಪಿ ಹೇಗೆ ಮಾಡೋದಂತ ನೋಡ್ಕೊಬರೋಣ. ಸೊ ನಾನಿಲ್ಲಿ ಕಡಲೆ ಹಿಟ್ಟನ್ನು ತೊಗೋತಿದ್ದೀನಿ. 1-2 ಸ್ಪೂನಷ್ಟು ಕಡಲೆ ಹಿಟ್ಟನ್ನು ತೊಗೊಳ್ಳಿ. ನೀವು ಇನ್ ಕೇಸ್ ಏನಾದರೂ ಸ್ವಲ್ಪ ಜಾಸ್ತಿ ಮಾಡ್ತಿದ್ದೀರಾ ಅಂದರೆ ಜಾಸ್ತಿ ತೊಗೊಳ್ಳಿ. ನಾನು 100 ಗ್ರಾಮಷ್ಟು ಪನ್ನೀರ್ಗೆ ಮಾಡ್ತಿದ್ದೀನಿ. ಅದಕ್ಕೊಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತೊಂದು ಸ್ವಲ್ಪ ನಿಂಬೆಹಣ್ಣಿನ ರಸ ಮತ್ತೊಂದು ಸ್ವಲ್ಪ ಅರಿಶಿಣದ ಪುಡಿ ಹಾಕೊಳ್ಳಿ. ಇದಕ್ಕೆ ಟೇಸ್ಟ್ ನೋಡಿಕೊಂಡು ಪನ್ನೀರ್ ಆಗಿರೋದ್ರಿಂದ ಸ್ವಲ್ಪ ಉಪ್ಪನ್ನ ಕಮ್ಮಿನೇ ಹಾಕೊಳ್ಳಿ. ನಾನು ಒಂದು ಚೂರು ಹಾಕಿದ್ದೀನಿ ಅಷ್ಟೇ. ಇದಕ್ಕೆ ನಾನು ಖಾರ ಪುಡಿ ಹಾಕ್ತಿಲ್ಲ, ಅದ್ರ ಬದಲಿಗೆ ಆರಿಗ್ಯಾನೋ ಮತ್ತು ಆಲ್ ಪರ್ಪಸ್ ಸೀಸನಿಂಗ್ ಹಾಕ್ತಿದ್ದೀನಿ. ಇದನ್ನೇ ಹಾಕಬೇಕಂತ ಏನಿಲ್ಲ, ನೀವು ಖಾರ ಪುಡಿ ಕೂಡ ಹಾಕ್ಬೋದು. ಬಟ್ ನಾನು ಇದು ಮಾಡ್ತಿರೋದು 2 ಇಯರ್ಸ್ ಬೇಬಿಗಾಗಿರೋದ್ರಿಂದ ಅವಳು ಸ್ವಲ್ಪ ಖಾರ ತಿನ್ನಲ್ಲ ನನ್ನ ಮಗಳು, ಹಾಗಾಗಿ ನಾನು ಇದೆರಡು ಅಷ್ಟೇ ಯೂಸ್ ಮಾಡ್ತಿದ್ದೀನಿ. ಇದನ್ನು ಮಾಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಇವಾಗ ನಾನು ತೋರಿಸ್ತಿದ್ದೀನಲ್ಲ ಕನ್ಸಿಸ್ಟೆನ್ಸಿ ಇಷ್ಟಿರಲಿ. ಮತ್ತು ಇನ್ನೊಂದೇನೆಂದರೆ ಸ್ವಲ್ಪ ಗಟ್ಟಿ ಕಲಿಸ್ಕೊಂಡ್ರೆ ಪನ್ನೀರು ಪೇಸ್ಟು ನೀಟಾಗಿ ಆಗಲ್ಲ ಪನ್ನೀರ್ಗೆ, ನಾವು ಮಾಡ್ಕೊಂಡಿರೋ ಪೇಸ್ಟು. ಹಾಗಾಗಿ ನಾನು ಈಗ ತೋರಿಸ್ತಿರೋ ಅಷ್ಟು ಕನ್ಸಿಸ್ಟೆನ್ಸಿ ಇಲ್ಲ ಅಂದರೆ ನಾರ್ಮಲ್ ನಾವೀಗ ಮೆಣಸಿನ್ಕಾಯಿ ಬಜ್ಜಿಗೆಲ್ಲ ಏನು ಮಾಡ್ಕೋತೀವಲ್ಲ ಆ ಕನ್ಸಿಸ್ಟೆನ್ಸಿ ಇದ್ರೂ ಸಾಕು. ಈಗ ಪೇಸ್ಟ್ ರೆಡಿ ಆದಮೇಲೆ ನೀಟಾಗಿ ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ನೀವು ಪನ್ನೀರ್ನ ಚಾಪ್ ಮಾಡ್ಕೋಬೋದು. ಇದೇ ಥರ ಅಂತ ಏನಿಲ್ಲ, ನೀವು ಕ್ಯೂಬ್ಸ್ ಥರ ಬೇಕಿದ್ರೆ ಹಂಗೂ ಕೂಡ ಮಾಡ್ಕೋಬೋದು. ಸೊ ಈ ಥರ ನೀಟಾಗಿ ಚಾಪ್ ಮಾಡ್ಕೊಂಡಿರೋ ಅಂಥ ಪನ್ನೀರ್ ಎಲ್ಲದನ್ನು ಮಾಡ್ಕೊಂಡಿರೋ ಪೇಸ್ಟಿಗೆ ನೀಟಾಗಿ ಅದ್ದಿ ನಾನಿವಾಗ ಫ್ರೈ ಮಾಡೋದಕ್ಕೆ ಬೆಣ್ಣೆ ಯೂಸ್ ಮಾಡ್ತಿದ್ದೀನಿ. ನಿಮ್ಮ ಏನು ಕಂಫರ್ಟ್, ನಿಮ್ಗೆ ಇನ್ ಕೇಸ್ ಬೆಣ್ಣೆ ಟೇಸ್ಟ್ ಮಕ್ಕಳು ಇಷ್ಟಪಡಲ್ಲ ಅಂತ ಆದರೆ ನೀವು ನಾರ್ಮಲ್ ಕುಕ್ಕಿಂಗ್ ಆಯಿಲ್ ಕೂಡ ಯೂಸ್ ಮಾಡ್ಬೋದು. ಈಗ ಬೆಣ್ಣೆ ನೀಟಾಗಿ ಕರಗಿದ ಮೇಲೆ ನಾವು ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದೆಲ್ಲದನ್ನು ಒಂದೊಂದನ್ನೇ ಹಾಕೊಂಡು ಬರೋಣ. ಮತ್ತೇನಂದರೆ ಪನ್ನೀರು ನಿಮಗೆ ಗೊತ್ತಿರೋ ಹಾಗೆ ಸ್ವಲ್ಪ ಬೇಗನೆ ಬೇಯ್ದು ಬಿಡುತ್ತೆ. ಮತ್ತು ನಾನು ಇಲ್ಲಿ ನಾನ್ ಸ್ಟಿಕ್ ತವ ಯೂಸ್ ಮಾಡ್ತಿಲ್ಲ, ಹಾಗಾಗಿ ನಾನು ಲೋ ಫ್ಲೇಮಲ್ಲೇ ಇಟ್ಕೊಂಡು ಪನ್ನೀರ್ನ ನೀಟಾಗಿ ಬೇಯಿಸ್ಕೊತಿದ್ದೀನಿ. ನೀವು ಹೈ ಫ್ಲೇಮಲ್ಲೆಲ್ಲ ಇಟ್ಕೊಳಕ್ಕೆ ಹೋಗ್ಬಿಡಿ, ಯಾಕಂದರೆ ಪನ್ನೀರ್ಗೆ ಇನ್ ಕೇಸ್ ಪೇಸ್ಟ್ ನೀಟಾಗಿ ಆಗಿಲ್ಲ ಅಂತ ಅಂದರೆ ಅದು ಬರೀ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನೀವು ಲೋ ಫ್ಲೇಮಲ್ಲಿ ಮಾಡಿದ್ರೂ ಒಂದೊಂದು ಸೈಡ್ ಬೇಯೋದಕ್ಕೆ ನಮಗೆ ಒಂದು 2-3 ನಿಮಿಷ ಬೇಕಾಗುತ್ತಷ್ಟೇ. ಸೊ ಎಲ್ಲ ಪನ್ನೀರ್ನೂ ಹಾಕಿ ಒಂದೊಂದು ಸೈಡು ನಾವು ಒಂದೊಂದು 2 ನಿಮಿಷ ಬೇಯಿಸ್ಕೊಳ್ಳೋಣ. ಮತ್ತು ಏನಂತ ಅಂದರೆ ಪನ್ನೀರ್ನ ಒಂದು ಸಲ ಹಾಕಿದ ಮೇಲೆ ಅದು ಒಂದು 2 ನಿಮಿಷದ ತನಕ ಟಚ್ ಮಾಡೋಕ್ಕೆ ಹೋಗ್ಬೇಡಿ, ಇಲ್ಲಾಂತ ಅಂದರೆ ಅದು ನಾವು ಪೇಸ್ಟ್ ಮಾಡ್ಕೊಂಡಿದ್ದೀವಲ್ಲ ಅದು ನೀಟಾಗಿ ಪನ್ನೀರ್ಗೆ ಆಗಲ್ಲ, ಎತ್ಕೊಬಿಡುತ್ತೆ. ನಿಮಗಿದು ತುಂಬಾ ಈಸಿ ಮಾಡೋದು. ನೀವು ಇದರಲ್ಲೇ ಇನ್ನು ತುರಿದ್ಬಿಟ್ಟು ಕೂಡ ನಗೆಟ್ಸ್ ಥರ ಕೂಡ ಮಾಡ್ಬೋದು. ನಾನದು ಇನ್ನೊಂದು ಸ್ವಲ್ಪ ದಿನದಲ್ಲೇ ಆ ಥರದ ವಿಡಿಯೋ ಕೂಡ ಹಾಕ್ತೀನಿ. ಅದಕ್ಕೆ ನೀವು ಪೊಟ್ಯಾಟೊ ಕೂಡ ಯೂಸ್ ಮಾಡ್ಬೋದು. ಮತ್ತು ಆ ಥರ ತುರಿದು ಮಾಡೋ ಅಂಥ ಅಡುಗೆಗಾದರೆ ನಾವು ಈಗ ಮಕ್ಕಳು ಯಾರಾದರೂ ಮೊಟ್ಟೆ ತಿನ್ನಲ್ಲ. ಈಗ ಯೂಶ್ವಲಿ 1 ವರ್ಷದ ಮಕ್ಕಳಾದರೆ ಕೆಲವು ಮಕ್ಕಳು ಮೊಟ್ಟೆನ ಅಷ್ಟು ಬೇಗ ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ಸೊ ಆ ಥರದ ಮಕ್ಕಳಿಗಾದರೆ ನಾವು ಮೊಟ್ಟೆ ಕೂಡ ಹಾಕಿ ಪನ್ನೀರೆಲ್ಲದನ್ನು ತುರ್ದು ಮಾಡೋದು ಯಾವ ರೀತಿ ಅಂತ ನಾನು ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಇದು ಕೂಡ ತುಂಬಾ ಚೆನ್ನಾಗಿರುತ್ತೆ, ಒಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ. ಇವಾಗ ನೀವು ವಿಡಿಯೋದಲ್ಲಿ ನೋಡ್ತಿದ್ದೀರಲ್ಲ, ಸೊ ಈ ಥರ ಬೆಂದರೆ ಸಾಕು. ನಮಗೆ ಪನ್ನೀರ್ ಬೇಯೋದಕ್ಕೆ ತುಂಬ ಟೈಮ್ ಕೂಡ ತೊಗೊಳ್ಳಲ್ಲ, ಒಂದು 4-5 ನಿಮಿಷಕ್ಕೇ ನಮಗೆ ರೆಡಿಯಾಗಿಬಿಡುತ್ತೆ. ಸೊ ಇದನ್ನೆಲ್ಲ ನೀಟಾಗಿ ಒಂದು ಕಡೆಗೆ ಎತ್ತಿಟ್ಕೊಂಡು ನಾನು ಪನ್ನೀರ್ ರೆಡಿಯಾಗಿದೆ. ಇವಾಗ ನೀವು ಇದನ್ನು ನಿಮಗೆ ಯಾವ ಥರ ಹೆಸರು ಬೇಕೋ ಅದನ್ನು ನೀವು ಕರ್ಕೋಬೋದು. ನಾನು ಪನ್ನೀರ್ ಏನು ಕಟ್ಲೆಟ್ ಅಂತ ಹೇಳ್ತೀನಿ ಇದಕ್ಕೆ. ಸೊ ನನ್ನ ಮಗಳು ರಿಯಾಕ್ಷನ್ ಹೇಗಿರುತ್ತೆ ಅಂತ ನೋಡೋಣ. ಅವಳು ಇಷ್ಟಪಡ್ತಾಳೆ, ಡೆಫಿನೆಟ್ಲಿ ಇಷ್ಟಪಡ್ತಾಳೆ. ಇದು ಅವಳ ಫೇವ್ರೆಟ್ ಸ್ನ್ಯಾಕ್ಸು. ಸೊ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಅವರ್ ವಿಡಿಯೋ.